ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವ್ರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿದ್ರೆ ಇಲ್ಲಿವರೆಗೂ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ತಲುಪುತ್ತೆ. ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಹೋದ ವಾರ ನಾನು ಕೆಲವೊಂದು ವಿಷಯಗಳನ್ನು ಹೇಳಿದ್ದೆ ನಿಮಗೆ. ಅದೇನಂದ್ರೆ ಯಾರ ಡೇಟ್ ಆಫ್ ಬರ್ತ್ ನಲ್ಲಿ 3, 6, 8, 9 ಇದ್ದಾವೆ ನೋಡಿಕೊಳ್ಳಿ ಅಂತೇಳಿ. ಅದರ ಬಗ್ಗೆ ಇವತ್ತು ನಾನು ಸಂಚಿಕೆಯಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಾರದ ಭವಿಷ್ಯ ಹೇಗಿದೆ ಈ ವಾರ ಈ ತಿಂಗಳಲ್ಲಿ ಅನ್ನೋದಕ್ಕಿಂತ ನೋಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಮತ್ತೊಮ್ಮೆ ಯಾರೆಲ್ಲ ಈ ವಾರ ಹುಟ್ಟಿದ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೋ ಅವರಿಗೆಲ್ಲರೂ ಶುಭಾಶಯಗಳನ್ನು ಕೋರುತ್ತಾ ಈಗ ನಾವು ಸಂಖ್ಯಾ ಭವಿಷ್ಯದ ಕಡೆ ಗಮನ ಕೊಡೋಣ. ಸೋಮವಾರ ಅಂದ್ರೆ 10ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ಅದೇ ರೀತಿ ಮಂಗಳವಾರ 11ನೇ ತಾರೀಕು ಎಲ್ಲಾ ಕೆಲಸಗಳನ್ನು ಕೂಡ ನೀವು ಇಲ್ಲಿ ಕೂಡ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ. 13ನೇ ತಾರೀಕು ಬುಧವಾರ ಯಾವುದೇ ಶುಭ ಕೆಲಸಗಳು ಬೇಡ. ಯಾಕಂದ್ರೆ ಈ ತಿಂಗಳಲ್ಲಿ 13ನೇ ತಾರೀಕು ಚೆನ್ನಾಗಿಲ್ಲ, 12ನೇ ತಾರೀಕು ಚೆನ್ನಾಗಿಲ್ಲ. ಅದಕ್ಕೆ ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 13ನೇ ತಾರೀಕು ಕೂಡ ಅಷ್ಟೊಂದು ಒಳ್ಳೆಯ ಕಾಂಬಿನೇಷನ್ ಇಲ್ಲ. ಯಾಕಂದ್ರೆ ನಾನು ಹೋದ ವಾರನೇ ಹೇಳಿದ್ದೆ, ಈ 4 and 7 ಕಾಂಬಿನೇಷನ್ ಬಂದ್ಬಿಟ್ಟು ಒಂಥರ ಕಾಲಸರ್ಪ ದೋಷ ತರ ಕೆಲಸ ಮಾಡುತ್ತೆ. ಅದಕ್ಕೆ ಇದಕ್ಕೂ ಕೂಡ ಈ ತಾರೀಕಿನಲ್ಲಿ ಕೂಡ ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ 15ನೇ ತಾರೀಕು 14ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಇಲ್ಲಿ ಮಾಡಿಕೊಳ್ಬಹುದು. ಅದನಂತರ 15ನೇ ತಾರೀಕು ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು 15ನೇ ತಾರೀಕು ಮಾಡಿಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 16 ಭಾನುವಾರ 50-50 ಅಂತಾನೆ ಹೇಳ್ಬೋದು. 7ನೇ ತಾರೀಕು ಆಲ್ಮೋಸ್ಟ್ ಆಲ್ ನಾನು ಯಾರಿಗೂ ಒಳ್ಳೆ ಡೇಟ್ ಕೊಡಲ್ಲ. 7, 8 ಮತ್ತು 4 ಯಾವುದೇ ಶುಭ ಕೆಲಸ ಬೇಡ ಅಂತ ಹೇಳ್ತೀನಿ. ಇಲ್ಲಿ 7ನೇ ತಾರೀಕು ಕಾಂಬಿನೇಷನ್ ಚೆನ್ನಾಗಿದೆ, ಮಾಡದಿದ್ರೆ ಮಾಡಿಕೊಳ್ಳಬಹುದು. ರಿಸಲ್ಟ್ 50-50 ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಇಲ್ಲಿಗೆ ಮುಗಿಸ್ತೀನಿ. ಈಗ ಹೀಲಿಂಗ್ ಕೋಡ್ಗಳ ಬಗ್ಗೆ ಸ್ವಲ್ಪ ನೋಡೋಣ. ಈ ವಾರದ ಹೀಲಿಂಗ್ ಕೋಡ್ ಏನಿದೆ? ಕರೇಜ್ ಮತ್ತು ಕಾನ್ಫಿಡೆನ್ಸ್. ಯಾರಿಗೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದೆಯೋ ಮತ್ತು ಯಾರಿಗೆಲ್ಲ ಧೈರ್ಯ ಕಡಿಮೆ ಇದೆಯೋ ಅವ್ರಿಗೆ ಏನ್ ಬೇಕು ಹೀಲಿಂಗ್ ಕೋಡ್ ಅಂದ್ರೆ, ಯಾರಿಗೆ ಮೊದಲು ನಾನು ಹೇಳ್ತಾ ಇರೋದು ಸೆಲ್ಫ್ ಕಾನ್ಫಿಡೆನ್ಸ್ ಯಾರಿಗೆ ಕಡಿಮೆ ಇದೆಯೋ ಅವ್ರಿಗೆ ಏನಪ್ಪಾ ಅಂದ್ರೆ 4532-246 4532-246 ಈ ಹೀಲಿಂಗ್ ಕೋಡ್ ನ ನಿಮ್ಮ ದೇಹದ ಎಡಭಾಗದ ಮೇಲೆ ಬರೆದುಕೊಳ್ಳಿ ನೀಲಿ ಪೆನ್ನಿನಿಂದ. ನೆಕ್ಸ್ಟ್ ಧೈರ್ಯ ಯಾರಿಗೆ ಕಡಿಮೆ ಇದೆಯೋ, ಧೈರ್ಯ ಬೇಕಪ್ಪ, ಧೈರ್ಯ ಕಡಿಮೆ ಇದೆ ನನಗೆ ಅನ್ನೋರಿಗೆ 112122 112122 ಈ ಒಂದು ಹೀಲಿಂಗ್ ಕೋಡ್ ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳಬೇಕು. ಇದು ಹೀಲಿಂಗ್ ಕೋಡ್ ಆಯ್ತು. ಕೆಲವೊಂದು ಈ ವಾರ ಸ್ವಲ್ಪ ವಿಶೇಷ ಏನಪ್ಪಾ ಅಂತ ಹೇಳ್ಬೇಕಂತ ಮಾಡಿದ್ದೀನಿ. ಏನಂದ್ರೆ, ನಾನು ಮೊದಲೇ ಹೇಳಿದ್ದೀನಿ ಈ ವರ್ಷದಲ್ಲಿ 3, 4, 7, 9 ಡೇಂಜರ್ ಅಂತ. ಅದೇ ತರ 3ನೇ ತಿಂಗಳು, 4ನೇ ತಿಂಗಳು, 7ನೇ ತಿಂಗಳು, 9ನೇ ತಿಂಗಳು ಕೂಡ ತುಂಬಾ ಡೇಂಜರ್. ಈ ತಿಂಗಳಿಂದ ಶುರುವಾಗ್ತಾ ಇದೆ. ಸೆಪ್ಟೆಂಬರ್ ವರೆಗೂ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತವೆ. ರಾಜಕೀಯ ಅಲ್ಲೋಲಕಲ್ಲೋಲಾಗ್ತವೆ, ರಾಜಕೀಯ ವಿಪ್ಲವಗಳಾಗ್ತವೆ. ಇದು ರಾಜ್ಯಾದ್ಯಂತ ಆಗ್ಬೋದು, ದೇಶಾದ್ಯಂತ ಆಗ್ಬೋದು, ಅಥವಾ ಪ್ರಪಂಚಾದ್ಯಂತ ಸಾಕಷ್ಟು ಬದಲಾವಣೆಗಳಾಗುವಂತ ಎಲ್ಲಾ ಸಾಧ್ಯತೆಗಳು ಅಪ್ ಟು ಮಾರ್ಚ್ಲಿಂದ ಹಿಡ್ಕೊಂಡು ನಮ್ಗೆ ಸೆಪ್ಟೆಂಬರ್ ವರೆಗೂ ಈ ಎಲ್ಲಾ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳಿವೆ. ಈಗ ನೋಡ್ತಾ ಇದ್ರಿ ಕರ್ನಾಟಕದಲ್ಲಿ ಇಬ್ಬರಿಗೆ 2 ಎಸ್ ಎಂಬಕ್ಷರಗಳಿಗೆ ನಡೆದಿದೆ ಯುದ್ಧ. ಯಾರು ಗೆಲ್ತಾರೆ ಅನ್ನೋದು ನೋಡೋಣ. ಇಬ್ರು ಎಸ್ ಎಂಬಕ್ಷರು, ಒಬ್ರದ್ದು 3ನೇ ತಾರೀಕಿದೆ, ಒಬ್ರು 6ನೇ ತಾರೀಕು ಅಂದ್ರೆ 15ನೇ ತಾರೀಕಿದೆ. ಯಾರು ಗೆಲ್ತಾರೆ ಅದನ್ನ ವೀಕ್ಷಕರಿಗೆ ಬಿಡ್ತಾ ಇದೀನಿ. ಯಾಕಂದ್ರೆ ಸಂಖ್ಯಾಶಾಸ್ತ್ರ ಕಲ್ತರಿಗೆ ಗೊತ್ತಿರುತ್ತೆ ಅದರ ಪ್ರಭಾವ ಏನಿರುತ್ತೆ, ಹೇಗಿರುತ್ತೆ ಅಂತ ಹೇಳಿಕೆಸಿಂದ. ಅದಕ್ಕೋಸ್ಕರನ ನೋಡೋಣ ರಾಜಕೀಯದಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ. ಬಟ್ ಒಬ್ಬರಂತೂ ಸೋಲ್ಲೇಬೇಕು. 2 ಎಸ್ ಯುದ್ಧ ಮಾಡ್ತಾ ಇದ್ದೇವೆ, 1 ಎಸ್ ಸೋಲ್ಲೇಬೇಕು. ಸೋಲುತ್ತೆ ಖಂಡಿತವಾಗಿ. ಎಸ್ ಸೋಲ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕುತೂಹಲದಿಂದ ನೋಡೋಣ ಅಂತ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.